ಇದೆಲ್ಲದರ ನಡುವೆ ರೆಬಲ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎರಡನೇ ಬಾರಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟಿದೆ. ರೆಬಲ್ ಯತ್ನಾಳ್ಗೆ ಈಗ ಎರಡನೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿದೆ. ಆದರೆ ಸದ್ಯದವರೆಗೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಸಿಕ್ಕರೆ ಪಕ್ಷದ ಸ್ಥಿತಿಗತಿ ಬಗ್ಗೆ ತಿಳಿಸ್ತೀನಿ ಅಂತ ಟ್ವೀಟ್ ಮೂಲಕ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವಾಗಲೂ ಅಷ್ಟೇ ಅಪ್ಪ, ಕಳೆದ ಬಾರಿನೂ ನೋಟಿಸ್ ಕೊಟ್ಟಾಗ ನಂಗೆ ಬಂದೇ ಇಲ್ಲ ಅಂತ ಇದ್ರು. ಶಿಸ್ತು ನೋಟಿಸ್ನಲ್ಲಿ ಏನಿದೆ ಗೊತ್ತಾ, ನೀವು ಕಳೆದ ಬಾರಿನೇ ನೋಟಿಸ್ಗೆ ಉತ್ತರ ಕೊಟ್ಟಾಗ ಇನ್ನು ಮುಂದೆ ನನ್ನ ನಡಾವಳಿಯನ್ನು ಸರಿಪಡಿಸ್ಕೋತೀನಿ ಅಂತ ಹೇಳಿದ್ರಿ, ಇನ್ನೂ ಸರಿಪಡಿಸ್ಕೊಂಡಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಯಾಕೆ ಕ್ರಮ ತಗೊಳ್ಬಾರ್ದು, ಅದೇನೋ 78 ಗಂಟೆ ಒಳಗಡೆ ಉತ್ತರವನ್ನು ಕೊಡೋದು ಲಿಖಿತ ರೂಪದಲ್ಲಿ, ಕೊಡಲಿಲ್ಲ ಅಂದರೆ ಮುಂದಿನ ಕ್ರಮವನ್ನು ನಾವು ತಗೋತೀವಿ ಅಂತ ಸ್ವಲ್ಪ ಖಾರವಾಗಿಯೇ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ ಯಾವಾಗಲೂ ನನಗೆ ನೋಟಿಸ್ ಬಂದಿಲ್ಲ ಅಂತಲೇ ಹೇಳ್ತಾರೆ. ಬಂದರೆ ನಾನು ಉತ್ತರ ಕೊಡ್ತೀನಿ ಅಂತಾರೆ.